ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಬಂದ ತಕ್ಷಣ ಎರ್ಚಾಟ್ಗಳು ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ನಿವೇದಿತಾಗಿ ಇವತ್ತಿಗೂ ಆ ಎರ್ಚಾಟ್ಗಳನ್ನ ಶಿ ಈಸ್ ಫೇಸಿಂಗ್. ಆ್ಯಂಡ್ ನೀವು ಡೆಫಿನೆಟ್ಲಿ ಹಾಗೊಂದ್ಸಲ ಈಗೊಂದ್ಸಲ ಅಂಥದ್ದು ಎರ್ಚಾಟ್ಗಳನ್ನು ಫೇಸ್ ಮಾಡ್ತಿರ್ತೀರ. ಥ್ರೂ ಕಮೆಂಟ್ಸು, ತುಂಬ ಬ್ಯಾಡ್ ಕಮೆಂಟ್ಸು ಬರುತ್ತೆ. ಹೌ ಯು ಫೇಸ್ ಇಟ್? ಹೆಂಗೆ ಆಗೋಗ್ತೀರಿ ಅದನ್ನು? ನಿವೇದಿತಾ ಇತ್ತೀಚೆಗೆ ಯಾವಾಗಾದರೂ ಮಾತಾಡಿದ್ದೀರಾ? ಐ ಮೀನ್ ಇನ್ ಜನರಲ್ ಟಾಕ್ ಆಗಿದೆಯಾ? ಇಲ್ಲ, ಅದೊಂದು ಮೂವಿ ಶೂಟ್ ಆಯಿತು ರೀಸೆಂಟಾಗಿ. ತುಂಬ ವೈರಲ್ಲು ಆಗಿತ್ತು. ಸೊ ಆ್ಯಕ್ಚುಲಿ ನನಗೆ ಕಮಿಟ್ಮೆಂಟ್, ಅದು ಸಿನಿಮಾಗೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ, ನಾನು ಮಾಡ್ತೀನಿ ಅಂತ. ನಾನು ಹೋಗ್ದಲ್ಲೂ ಇರ್ಬೋದಿತ್ತು ಅವತ್ತು. ಅದನ್ನು ಏನೋ ಒಂದು ಸೀನಲ್ಲಿ ಬರೀ ಒಂದು ವಾಯ್ಸ್ ಓವರಲ್ಲಿ ಅವ್ರು ಏನೋ ಒಂದು ಮಾಡ್ಕೋಬೋದಿತ್ತು, ಅದಿಲ್ಲ ಅಂದಿದ್ರು ನಡೀತಾ ಇತ್ತು. ಬಟ್ ಸ್ಟಿಲ್ ಇಟ್ಸ್ ಅ ಕಮಿಟ್ಮೆಂಟ್, ಹೋಗಿ ಮಾಡಿಬಿಟ್ಟು ಬಂದೆ. ಸೊ ಅದಾದ ನಂತರ ತುಂಬ ಕಮೆಂಟ್ಸ್ಗಳು ಬಂತು, ಇಲ್ಲ ಮತ್ತೆ ಒಂದಾಗಿದ್ದಾರೆ ಇವರು, ಅದು ಇದು ಅಂತೆಲ್ಲ ಬಂತು. ಐ ಟೋಲ್ಡ್ ಯು ನೋ, ಸೊ ಇಟ್ಸ್ ಅ ಪಾರ್ಟ್ ಆಫ್ ಲೈಕ್ ನಮ್ಮ ಈ ಲೈಫ್ ಸ್ಟೈಲ್ದು ಪಾರ್ಟ್ ಅದು ಈಗಿನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮುಂಚೆ ಎಲ್ಲ ಈ ಥರ ಏನು ಇರಲಿಲ್ಲ. ಮುಂಚೆ ಪೇಪರಲ್ಲಿ ನೋಡೋರು, ಮ್ಯಾಗ್ಝಿನಲ್ಲಿ ನೋಡೋರು, ಅವರವರೇ ಮನೆ ಸುತ್ತ ಅಕ್ಕಪಕ್ಕ ಮನೆಯವ್ರು ಮಾತಾಡ್ಕೊಡೋರು, ಗಾಸಿಪ್ಸ್ ಮಾಡೋರು, ಸುಮ್ಮನಾಗೋರು. ಈಗ ಅದು ಯಾವ ಲೆವೆಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇಟ್ಸ್ ಹೋಲ್ ವರ್ಲ್ಡ್ ಕ್ಯಾನ್ ವಾಚ್ ವಿತಿನ್ ಸೆಕೆಂಡ್ಸಲ್ಲಿ ಇಡೀ ಪ್ರಪಂಚ ನಿಮ್ಮ ಗಾಸಿಪ್ನ ನೋಡ್ಬೋದು. ಅವರು ಅದಕ್ಕೆ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು, ಎಲ್ಲ ಮಾಡೋದು. ಸೊ ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಕಮೆಂಟ್ಸ್ನೆಲ್ಲ. ನಂಗೆ ತುಂಬ ಹಿಂಸೆ ಆಗೋದು, ಡ್ರೈನ್ ಮಾಡುತ್ತೆ ಅದು ನಮ್ಮ ಎನರ್ಜಿನ. ಏನೋ ಒಂದು ಖುಷಿಲಿ ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಆ ಕಮೆಂಟ್ ನೋಡೋ ತಕ್ಷಣ ಹಂಗೆ ಡಲ್ ಆಗಿಬಿಡ್ತೀವಿ. ಹಿಂಗೇನೆ ತುಂಬ ಗಂಟೆಗಳು ಬೇಕಾಚೆ ಬರುತ್ತೆ ಮತ್ತೆ ಹೊರಗಡೆ. ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅದರಲ್ಲಿ. ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ ಐ ಡೋಂಟ್ ಓಪನ್ ಮೈ ಕಮೆಂಟ್ ಬಾಕ್ಸ್ ಓನ್ಲಿ. ಸೊ ಹಂಗೆ ಇಗ್ನೋರ್ ಮಾಡಿಬಿಡ್ತೀನಿ. ಐ ಡೋಂಟ್ ನೋ ಹೌ ಶಿ ಈಸ್ ಹ್ಯಾಂಡ್ಲಿಂಗ್ ಆಲ್ ದ್ಯಾಟ್. But yeah, she seems to be very strong. Very and ನಾನು I keep myself very calm, composed. ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋದು ಏನು ಮಾಡೋದಿಲ್ಲ. ಏನಾದರೂ ನನ್ನ ರಿಲೀಸಸ್ ಏನಾದರೂ ಇತ್ತು ಅಂದರೆ ಆವಾಗ ಮಾತ್ರ ಒಂದು ಪೋಸ್ಟ್ ಹಾಕ್ತೀನಿ. ಅದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಜಾಸ್ತಿ ಅಷ್ಟೊಂದು ಇನ್ಸ್ಟಾದಲ್ಲಿ ಏನು ಅಷ್ಟು ಆ್ಯಕ್ಟಿವ್ ಇಲ್ಲ ನಾನು. ಓಕೆ, ಕಾಟನ್ ಕ್ಯಾಂಡಿ ಬಗ್ಗೆ ಏನೋ ಹೇಳ್ತಿದ್ರಿ, ಹೆಂಗೆ ಶುರು ಆಯಿತು ಆ ಹಾಡು? ಕಾಟನ್ ಕ್ಯಾಂಡಿ ಸ್ಟಾರ್ಟ್ ಆಗಿತ್ತು ಆಯ್ತಾ. ಕಾಟನ್ ಕ್ಯಾಂಡಿ ಸಮಥಿಂಗ್ ಟ್ರಿಗರ್ಡ್ ಯು ಅಂತ ಹೇಳಿದ್ರಿ ನೀವಾಗಲೇ. ತುಂಬ ಇಷ್ಟಪಟ್ಟವರು ಬಿಟ್ಟು ಹೋದಾಗ ಸೊ ಕಳಿಸ್ಕೊಟ್ಟೆ ಅಫ್ಕೋರ್ಸ್. ಆಯಿತು, ಡನ್. ಬಟ್ ಸ್ಟಿಲ್ ಅದು ಮತ್ತೆ ವಾಂಟ್ ಟು ಕಮ್ ಬ್ಯಾಕ್. ಐ ವಾಂಟ್ ಟು ಮೇಕ್ ಅ ಕಮ್ ಬ್ಯಾಕ್. ಐ ವಾಸ್ ಡ್ರೈನ್ಡ್. ನಾನು ಫುಲ್ ಹೋಗ್ಬಿಟ್ಟಿದೆ. ನಾನು ನೋಡಿ ಬೇಕಾದ್ರೆ ನಾನು ಇವಾಗ ಹೆಂಗಿದ್ದೀನಿ, ಒಂದು 1 year ಬ್ಯಾಕ್ ನಾನು ಹೆಂಗಿದ್ದೆ. ಸೊ ಇಫ್ ಯು ಕಂಪೇರ್, ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ಇವಾಗ ನಾನು ಇರೋದು ಅವಾಗಿರೋದಕ್ಕೂ. ಸೊ ನಾನು ಮರ್ತುಬಿಟ್ಟಿದ್ದೆ ಅವಾಗ. ಐ ವಾಸ್ ಟೋಟ್ಲಿ ಬರೀ ಐ ವಾಂಟ್ ಟು ಕೀಪ್ ಮೈ ಪಾರ್ಟ್ನರ್ ಹ್ಯಾಪಿ. ಆ ಒಂದು ಝೋನಲ್ಲಿದ್ದೆ, ಖುಷಿಯಾಗಿರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ದೆನ್ ಏನೂ ವರ್ಕ್ ಆಗಿಲ್ಲ ಅಂತಂದಾಗ, ಎಷ್ಟು ಕಷ್ಟಪಟ್ಟರು ಅದು ವರ್ಕ್ ಆಗಿಲ್ಲ ಅಂತಂದಾಗ, ಸೊ ಲೈಕ್ ಓಕೆ ಸರಿ ಅಂತಂದ್ಬಿಟ್ಟು ಈ ಪಾರ್ಟ್ ದೂರ ಆದಮೇಲೆ ದೆನ್ ನನಗೊಂದು ನ್ಯೂ ಬಿಗಿನಿಂಗ್, ಒಂದು ಮೋಟಿವೇಶನ್. ಐ ವಾಂಟ್ ಟು ಮೇಕ್ ಅ ಕಮ್ ಬ್ಯಾಕ್. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಬರ್ತಾಯಿದ್ದು, ವಿ ವಾಂಟ್ ಓಲ್ಡ್ ಚಂದನ್ ಶೆಟ್ಟಿ. ಅಂದರೆ ಮದುವೆ ಬಿಫೋರ್ ಇದ್ದ ಚಂದನ್ ಶೆಟ್ಟಿ, ವಿ ವಾಂಟ್ ಟು ಸಿ ಹಿಮ್ ಅಂತ 4 ವರ್ಷ ನಾನು ಬರೀ ಅದೇ ಕಮೆಂಟ್ ನೋಡಿದ್ದೀನಿ. ನಾನು ಏನೇ ಸಾಂಗ್ ಮಾಡಲಿ, ನಾನು ಏನೇ ಮಾಡಲಿ, ಮೇಜರ್ ಕಮೆಂಟ್ಸ್ ಇರ್ತಿದ್ದೆ, ವಿ ವಾಂಟ್ ಟು ಸಿ ಓಲ್ಡ್ ಚಂದನ್ ಶೆಟ್ಟಿ. ಸೊ ತಗೋ ಇವಾಗ ಬಂತು ಆಪರ್ಚುನಿಟಿ ಅಂತ. ಓಕೆ, ಸೋಷಿಯಲಿ ಅದು ವಿಸಿಬಲ್ ಇತ್ತಾ ಎಲ್ರಿಗೆ? ನೀವಾಗಿರಲಿಲ್ಲ ಅಂತ 4 ವರ್ಷ? ಬಿಕಾಸ್ ಕಮೆಂಟ್ಸ್ ಬಗ್ಗೆ ಹೇಳ್ತಿದ್ದೀರ. ಆಫ್ ಕೋರ್ಸ್ ಪೀಪಲ್ ಹೂ ಆರ್ ಅಬ್ಸರ್ವಿಂಗ್ ಮೀ, ದೇ ಕುಡ್ ಸಿ ನನ್ನಲ್ಲಿ ಜೋಶ್ ಕಮ್ಮಿ ಆಗಿಬಿಟ್ಟಿದೆ ಅಂತ. ಬಿಫೋರ್ ಇಟ್ ವಾಸ್ ಲೈಕ್, ಸಿ ನನ್ನ ಮದುವೆ ಬಿಫೋರ್ ಲೈಕ್ ಐ ವಾಸ್ ಲೈಕ್ ಯಾರಿಗೂ ಐ ವಾಸ್ ನಾಟ್ ಆನ್ಸರಬಲ್ ಟು ಎನಿವನ್. ಲೈಕ್ 3 ಪೆಗ್, ಟಕೀಲ, ಅದು ಇದು ಏನು ಫುಲ್ ಜೋಶ್ ಅದು ಹೆವಿ. ಅವಾಗ ಐ ಟು ಇಂಟ್ರಡ್ಯೂಸ್ ನ್ಯೂ ಫೇಸಸ್, ಹೀರೋಯಿನ್ಗಳನ್ನೆಲ್ಲ. ಸೊ ಐ ಟು ಬ್ರಿಂಗ್ ಬಿಗ್ ಆ್ಯಕ್ಟ್ರೆಸ್ ಇನ್ ಮೈ ಸಾಂಗ್. ಸೊ ಆ ಥರ. ಆ್ಯಂಡ್ ದೆನ್ ಯಾವಾಗ ಇದು ಆದಮೇಲೆ ಐ ವಾಂಟ್ ಟು ಬೌನ್ಸ್ ಬ್ಯಾಕ್ ಅಂತಂದರೆ ಕಾಟನ್ ಕ್ಯಾಂಡಿ ಸಾಂಗ್. ಓಕೆ. ಸೊ ನನಗೊಂದು ಸಿನಿಮಾ ಸೀನ್ ನೆನಪಾಗುತ್ತೆ, ಉಪ್ಪಿ ಸರ್ದು. ಉಪೇಂದ್ರದಲ್ಲೋ ಅವ್ರ ಕ್ಯಾಪ್ನ ತೆಗೆದ್ಬಿಟ್ಟು ಹಿಂಗೆ ಡಸ್ಟ್ ಮಾಡಿಬಿಟ್ಟು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಳ್ತಾರೆ ವಾಪಸ್ಸು. ಅದು AL ಅನ್ಸುತ್ತೆ. AL ಆಗ ಆ ಥರ ಫೀಲ್ ನನಗೆ ಮತ್ತೆ ಎದ್ದು ಬರಬೇಕು ಅಂತ. ಸೊ ದೆನ್ ಐ ಅಗೇನ್ ಸ್ಟಾರ್ಟೆಡ್ ಮೈ ಲೈಫ್ ಫ್ರಮ್ ಸ್ಕ್ರ್ಯಾಚ್.
ನಾನು 3 ಪೆಗ್ ಟೈಮಲ್ಲಿ ನನ್ನ ಮೈಂಡ್ ಸೆಟ್ ಯಾವ ಥರ ಇತ್ತು ಆ ಟೈಮಲ್ಲಿ ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಆ್ಯಕ್ಚುಲಿ ನಮ್ಮ ಹತ್ರ ಏನೂ ಇರಲಿಲ್ಲ, ಊಟಕ್ಕೂ ಕಷ್ಟ ಇದ್ದಂಥ ದಿನಗಳು. ಬಟ್ ಇವಾಗ ನನಗೆ ನನ್ನ ಕಂಫರ್ಟ್ ಝೋನಿಗೆ ಬಂದುಬಿಟ್ಟಿದೆ. ನಾನು ಅರ್ನ್ ಮಾಡ್ತೀನಿ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಮನೆ ಇದೆ, ನನ್ನ ಹತ್ರ ಕಾರ್ ಇದೆ, ಎಲ್ಲ ಇದೆ. ಬಟ್ ಸ್ಟಿಲ್ ಐ ವಾಂಟ್ ದಟ್ ಮೋಟಿವೇಶನ್. ಅವತ್ತಿತ್ತಲ್ಲ ಮೋಟಿವೇಶನ್, ನನ್ನ ಹತ್ರ ಏನೂ ಇರಲಿಲ್ಲ ಅವತ್ತು. ನನಗೆ ಜೀವನದಲ್ಲಿ ನಾನು ದುಡ್ಡು ಮಾಡಬೇಕು, ನನಗೆ ದುಡ್ಡು ಬೇಕು, ನನಗೊಂದು ಮನೆ ಬೇಕು, ನಾನು ಒಂದು ಕಾರ್ ತೊಗೊಬೇಕು. ಸೊ ಆ ಮೋಟಿವೇಶನಲ್ಲಿ ಐ ಯೂಸ್ ಟು ವರ್ಕ್ ಅಲಾಟ್. ಸೊ ಆಫ್ಟರ್ ದಿಸ್ ನೌ ಐ ಹ್ಯಾವ್ ಎವ್ರಿಥಿಂಗ್. ಬಟ್ ಏನಿಲ್ಲ ನನಗೆ ಮೋಟಿವೇಶನ್. ಸೊ ಐ ವಾಸ್ ಸೋ ಮೋಟಿವೇಟ್, ಐ ಹ್ಯಾವ್ ಟು ಮೇಕ್ ಅ ಕಮ್ ಬ್ಯಾಕ್. ಓಕೆ, ಜಿಮ್ಗೆ ಹೋದೆ, ಜಿಮ್ ಜಾಯ್ನ್ ಆದೆ, ವೆಯ್ಟ್ ಲಾಸ್ ಆದೆ, ಐ ವರ್ಕ್ಡ್ ಆನ್ ಮೈ ಲುಕ್ಸ್. ಆಮೇಲೆ ಸಾಂಗಲ್ಲಿ ಕೂತ್ಕೊಂಡು ಬರೆದು ಒಂದೊಂದು ಲೈನಲ್ಲಿ ಹಿಂಗೆ ಬರಬೇಕು, ಈ ಶಾರ್ಟ್ ಹಿಂಗೆ ಬರಬೇಕು, ಈ ಶಾರ್ಟಲ್ಲಿ ಕಾರಲ್ಲಿ ನಾನು ಹಿಂಗೆ ಬರ್ತಾ ಇರಬೇಕು, ನನ್ನ ಪಕ್ಕದಲ್ಲಿ ಹೀರೋಯಿನ್ ಹಿಂಗೆ ಅಂತ ಇರಬೇಕು, ಕೈ ಸ್ಟಾರ್ಟೆಡ್ ಇಮ್ಯಾಜಿನೇಷನ್ ಅವಾಗ ಬರೀತಿದ್ದ. ನಾನು ಕೂತ್ಕೊಂಡು ಬರೆದು ಎಲ್ಲರೂ ಇಡೀ ಕ್ರೂನ ದುಬೈ ಕರ್ಕೊಂಡೋಗಿ ನಾನು ಎಲ್ಲ ನಂದೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಗ್ರೀಷ್ಮಗೌಡ ಅಂತ ಪ್ರೊಡ್ಯೂಸ್ ಮಾಡಿದರು. ಸೊ ಬಟ್ ಮೇಜರ್ ಇನ್ವೆಸ್ಟ್ಮೆಂಟ್ ವಾಸ್ ಮೈನ್. ಸೊ ಹೋದೆ, ಶೂಟ್ ಮಾಡಿಕೊಂಡೆ, ಬಂದೆ. ಸೊ ಅದಾದಮೇಲೆ ಆಗಿದೆ ಎಲ್ಲ ಮತ್ತೆ restarted my life. Rest is history. Yes. Now it's 52 million views. Yappa. 5 months ಅಲ್ಲಿ. Oh, lovely. So ಈ 20ಕ್ಕೆ ನಿಮ್ಮ 9 ವರ್ಷದ ಹಿಂದಿನ ಮಾಡಿದಂಥ ಹಾಡು, the song name is ಗಾಂಜಿ. ಗಾಂಜಿ ಏನದು? There's no meaning. ಅದಕ್ಕೆ ಮೀನಿಂಗೇ ಇಲ್ಲ. ಸೊ ಏನೋ ಒಂಥರ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ನಿಮ್ಗೆ. ಸೊ ಬಿಫೋರ್ ಐ ಗೋ ಐ ಶೋ ಯು ದ ಸಾಂಗ್. ಡನ್ ಡೀಲ್. ಈಗ ಹೇಗಿದ್ದೀರಾ ಚಂದನ್ ಶೆಟ್ಟಿ? ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಮೋಟಿವೇಟೆಡ್. ಸಮ್ಟೈಮ್ಸ್ ಐ ಫೀಲ್ ಐ ನೀಡ್ ಪಾರ್ಟ್ನರ್. ಲೈಕ್ ಒಂದು ತಿಂಗಳಲ್ಲಿ 1-2 ದಿವಸ ಅನ್ಸುತ್ತೆ. ಓಕೆ, ಇನ್ನು 29 ದಿವಸ ಒಬ್ಬನೇ ಇರೋದೇ ಖುಷಿಯಾಗಿದೆ ಅಂತ ಅನ್ಸುತ್ತೆ. ಓಕೆ, ಯಾರ ಗರ್ಲ್ ಫ್ರೆಂಡ್ ಇದ್ದಾರಾ? ನ್ಯೂ ಗರ್ಲ್ ಫ್ರೆಂಡ್ ಚಂದನ್ ಶೆಟ್ಟಿ ಲೈಫಲ್ಲಿ? ಫ್ರೆಂಡ್ಸ್ ಇದ್ದಾರೆ. ಐ ಆಮ್ ನಾಟ್ ಕಮಿಟೆಡ್ ಇಲ್ಲಪ್ಪ. ಯಾಕಷ್ಟು ಭಯ ಪಡ್ತಿದ್ದೀರಾ? ಬೇಡ ಅನ್ಸಿದ್ಯಾ ಅಷ್ಟು? ಬೇಡ ಅನ್ಸಿ. ಓಕೆ, ಒಬ್ಬ ಯಂಗ್ಸ್ಟರ್ ಆಗಿ ಯೂತ್ ಪರವಾಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ. ಮೊದಲೆಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಓಪನ್ ಅಪ್ ಇರಲಿಲ್ಲ, ಅಥವಾ ನಾವು ಕನೆಕ್ಟ್ ಆಗ್ತಿರಲಿಲ್ಲ ಜನರ ಜೊತೆ. ಫಿಸಿಕಲ್ ಕನೆಕ್ಟ್ ಅಷ್ಟೇ, ಅಂದರೆ ಎದುರುಗಡೆ ಸಿಕ್ಕೋರು ಒಂದು ಫ್ರೆಂಡ್ ಆಗ್ತಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಇಲ್ಲಿರೋರು ಅಮೇರಿಕಾಲಿರೋರನ್ನ ಕನೆಕ್ಟ್ ಮಾಡ್ಕೋತಾರೆ, ಡೆಲ್ಲಿ ಇರೋರನ್ನ ಕನೆಕ್ಟ್ ಮಾಡ್ಕೋತಾರೆ, ಡೆಲ್ಲಿಯಲ್ಲಿರೋರು ಬೆಂಗಳೂರಿಗೆ ಬರ್ತಾರೆ, ಆದರೆ ಥ್ರೂ ಮೊಬೈಲ್. ಅಟ್ ದ ಸೇಮ್ ಟೈಮ್ ಬ್ರೇಕಪ್ ಸ್ಟೋರೀಸು ಬಹಳಷ್ಟಿವೆ. ಬ್ರೇಕಪ್, ಡಿವೋರ್ಸ್ಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತದೆ. ಬಟ್ ಎಮೋಷ್ನಲ್ ಟ್ರಾಮಾ ಈಸ್ ದ ಸೇಮ್ ಫಾರ್ ಎವ್ರಿಬಡಿ. ಒಬ್ಬ ವ್ಯಕ್ತಿ ಎಮೋಷ್ನಲ್ ಟ್ರಾಮಾ ಅಥವಾ ಬ್ರೇಕಪ್ಪಿನ ನೋವನ್ನು ಅನುಭವಿಸಿ ಅದರಿಂದ ಆಚೆ ಬರೋದು ಸರಳ ಅಲ್ಲ, ಸುಲಭ ಅಲ್ಲ. ಏನು ಮಾಡಿದ್ರಿ ನೀವು? ಈ ಕ್ವಶನಿಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಇದೆ. ನಾನು ಹೇಳ್ದಾರ ವಿಚಾರನೆಲ್ಲ ಹೇಳ್ಬೇಕಾಗತ್ತೆ ಇವಾಗ. ನಿಮ್ಗೆ ಕಷ್ಟ ಆಗೋದೇನೋ ಹೇಳಬೇಡಿ. ಬಟ್ ಸ್ಟಿಲ್ ಅದಾದಮೇಲೆ ಏನು ಮಾಡಿದೆ ಅನ್ನೋದಕ್ಕೆ, ಫಸ್ಟ್ ಆಫ್ ಆಲ್ ಆ ಡೈಲ್ಯೂಷನ್ ಇರುತ್ತಲ್ವಾ, ವೆನ್ ಯು ಮೇಕ್ ಅಪ್ ಯುವರ್ ಮೈಂಡ್ ದಟ್ ವಿ ವಾಂಟ್ ಟು ಗೆಟ್ ಅಪಾರ್ಟ್ ಅಂತ, ಆ ಡೈಲ್ಯೂಷನ್ ಟೈಮ್ ಬರುತ್ತಲ್ವಾ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಡೈಲ್ಯೂಷನ್ ಟೈಮಲ್ಲಿ ವಿ ಸ್ಪೋಕ್ ಅ ಲಾಟ್. ನೀನು ಹೆಂಗಿರ್ತೀಯ, ನಿನ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನು, ಹೆಂಗಿರ್ತೀಯ, ನೀನು ಖುಷಿಯಾಗಿರ್ತೀಯ, ಆರಾಮಾಗಿರ್ತೀಯ, ನೀನೇನು ಮಾಡ್ತೀಯ, ನಾನು ಹಂಗೆ ಮಾಡ್ತೀನಿ, ನೀನೇನು ಮಾಡ್ತೀಯ, ಓಕೆ ನೀನು ಆರಾಮಾಗಿರ್ತೀಯ ಅಲ್ವಾ, ಆರಾಮಾಗಿ. ಸೊ ದಟ್ ಡೈಲ್ಯೂಷನ್ ಟೈಮ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ, ಒಬ್ರಿಗೊಬ್ರು ಮಾತಾಡಿಕೊಂಡು. ಸೊ ಯುವರ್ ಲೈಕ್ ಕಾನ್ಫಿಡೆಂಟ್, ಓಕೆ ನನ್ನ ಆಕೆ ಬಿಟ್ಟು ದೂರ ಹೋದ್ರೂ ಶಿ ವಿಲ್ ಬಿ ವೆರಿ ಹ್ಯಾಪಿ, ಆ್ಯಂಡ್ ನಾನು ಈ ಕಡೆ ಬಂದರೂ ನಾನು ಹ್ಯಾಪಿಯಾಗಿರ್ತೀನಿ ಅಂತ. ಸೊ ಆ ಒಂದು ಪ್ರೊಸೆಸ್ ಇದೆಯಲ್ಲ, ಸೊ ದಿಸ್ ಫೀಲ್ಸ್ ಲೈಕ್ ವೆರಿ ನ್ಯೂ. ಸೊ ಬಟ್ ಇಟ್ ವರ್ಕ್ಡ್ ಫಾರ್ ಅಸ್. ಅಲ್ಲ, ನನಗೆ ಇಷ್ಟು ಈಸಿಲಿ ಎಲ್ಲವೂ ಆಗುತ್ತಾ ಎಲ್ಲರ ಲೈಫಲ್ಲಿ ಅಂತ? ಡೆಫಿನೆಟ್ಲಿ ನಾಟ್. ಬಹುಶಃ ನೀವಿಬ್ಬರು ಒಬ್ರೊಬ್ರಿಗೆ ಬ್ಲೆಸ್ಡ್ ಇದ್ರಿ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲರ ಬ್ರೇಕಪ್ ಸ್ಟೋರಿಗಳು ಇಷ್ಟು ಆರಾಮಾಗಿರೋದಿಲ್ಲ, ಇಷ್ಟು ಸುಲಭವಾಗಿರೋದಿಲ್ಲ. ಮೇನ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ನಾವು ಚೀಟಿಂಗ್ ಅದು ಇದು ಆಗಲಿಲ್ಲ. ಸೊ ಅದು ನಮಗೆ ಪ್ಲಸ್. ಸೊ ಓನ್ಲಿ ಥಿಂಗ್ ಇಸ್ ನಮಗೇನೋ ಹೊಂದಾಣಿಕೆ ಆಗ್ತಿಲ್ಲ. ಅವ್ರ ಲೈಫ್ ಸ್ಟೈಲು ನನ್ನ ಲೈಫ್ ಸ್ಟೈಲು ಸೊ 2 ಡಿಫ್ರೆಂಟ್ ಥಿಂಗ್ಸ್. ಐ ವೆರಿ ಸಿಂಪಲ್ ಮ್ಯಾನ್ ಆ್ಯಂಡ್ ಶಿ ಈಸ್ ಲೈಕ್ ಒಂಥರ ವೆರಿ ಪಾಶ್, ಅಂದರೆ ಶಿ ಲೈಕ್ಸ್ ದಟ್ ಲೈಫ್ ಸ್ಟೈಲ್. ಸೊ ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್. ನಾವು ನಾನು ಬೇಕಾದ್ರೆ ರೋಡ್ ಸೈಡಲ್ಲೇ ನಿಂತ್ಕೊಂಡು ಗಾಡೀಲೂ ಬೇಕಾದ್ರೆ ಊಟ ಮಾಡ್ತೀನಿ. ಸೊ ದಟ್ ಕೈಂಡ್ ಆಫ್ ಪರ್ಸನ್. ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗ್ತಿರಲಿಲ್ಲ, ಲೈಫ್ ಸ್ಟೈಲ್ ಸ್ವಲ್ಪ ಆಗ್ತಿರ್ಲಿಲ್ಲ. ಸೊ ಹಿಂಗೆಲ್ಲ ಆಯಿತು. ಬಟ್ ಅಷ್ಟು ಈಸಿ ಅಲ್ಲ. ನಾನು ಹೇಳಿದೆ ಹೆಂಗೆ ಅದು ಡೈಲ್ಯೂಷನ್ ಪೀರಿಯಡಲ್ಲಿ ನಾವೆಲ್ಲ ಮಾತಾಡಿದ್ವಿ. ತುಂಬ ಸಲ ನಾವು ಬೇಜಾರು ಮಾಡ್ಕೊಂಡು, ಈಗಲೂ ಕೆಲವೊಂದು ಸಲ ನೆನಪಾಗುತ್ತೆ ಹಳೆ ದಿನಗಳೆಲ್ಲ. ಬರೀ ನಾವು ಬರೀ ಇದರಲ್ಲೇ ಆಗಿಲ್ಲ, ನಾವು ತುಂಬ ಖುಷಿಯಾದ ಕ್ಷಣಗಳು ತುಂಬ ಕಳೆದಿದ್ದೀವಿ. ಫಾರಿನ್ ಟ್ರಿಪ್ಸ್ ಮಾಡಿದ್ದೀವಿ,
ಐ ಟುಕ್ ಹರ್ ಟು ನಯಾಗ್ರಾ ಫಾಲ್ಸ್ ಕೆಳಗಡೆ ಬೋಟಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಆಲ್ ದಟ್ ಥಿಂಗ್ಸ್ ಫೀಲ್ಸ್ ಅಯ್ಯೋ ಇಷ್ಟೆಲ್ಲ ಮಾಡಿದ್ವಲ್ಲ, ಏನು ವರ್ಕ್ ಆಗಿಲ್ವಲ್ಲ. ಯು ಮಿಸ್ ಹರ್? ಸಮಟೈಮ್ಸ್ ಯೆಸ್, ಬಟ್ ಇಟ್ಸ್ ಓಕೆ. ಅಂಟಿಲ್ ಅನ್ಲೆಸ್ ಶಿ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ ಅಷ್ಟೇ. ಯಾವತ್ತಾದರೂ ಅನಿಸಿದ್ಯಾ ಡಿವೋರ್ಸ್ ಆಗದೆ ಇದ್ದರೆ ಚೆನ್ನಾಗಿತ್ತು ಅಂತ? ಇಲ್ಲ ಇಲ್ಲ. ಇಲ್ಲ. ಓಕೆ.